ನಾನು ನನ್ನ ಫ್ಯಾಮಿಲಿ ಕರ್ಕೊಂಡು ಒಂದು ಸಿಂಗಲ್ ಸ್ಕ್ರೀನ್ ಹೋಗ್ಬೇಕು ಅಂತಂದ್ರೂ ನನಗೆ 800,000 ರೂಪಾಯಿ ಖರ್ಚಾಗ್ತದೆ. ಮಲ್ಟಿಪ್ಲೆಕ್ಸ್ ಹೋಗ್ಬೇಕು ಅಂದ್ರೆ 2,000 ರೂಪಾಯಿ ಖರ್ಚಾಗ್ತಿದೆ. ಇವತ್ತಿರುವಂಥ ಒಂದು ಪರಿಸ್ಥಿತಿನಲ್ಲಿ ನಾನು ಅಷ್ಟು ಇನ್ವೆಸ್ಟ್ ಮಾಡಲಾ, ಹೋಗಿ 2.5 ಗಂಟೆ ನಾನು ಡಿಸಪಾಯಿಂಟ್ ಆಗಿ ಬಂದರೆ ಹೆಂಗೆ ನನಗೆ ಅನ್ನೋದೆಲ್ಲ ಕ್ಯಾಲ್ಕುಲೇಷನ್ ಬಂದು, ಅದ್ರ ಜೊತೆ ಕಾಂಪಿಟೇಷನ್ ಅವನಿಗೆ. ಇನ್ನು ಮೊಬೈಲಲ್ಲೂ ನಿಂಗೆ ಎಂಟರ್ಟೈನ್ಮೆಂಟ್ ಇದೆ, ಟಿವಿನಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಎಲ್ಲೋದ್ರೂ ಎಂಟರ್ಟೈನ್ಮೆಂಟ್ ಇದೆ. ಸೊ ಇಷ್ಟರ ಮಧ್ಯದಲ್ಲಿ ಹಿ ಹ್ಯಾಸ್ ಟು ಟೇಕ್ ಅ ಚಾಯ್ಸ್. 100% ಜನಕ್ಕೆ ಸಿನಿಮಾ ನೋಡಬಾರ್ದು ಅಂತಿಲ್ಲ, ನಾವು ನೋಡ್ತಾ ಇದ್ದೀವಿ. ಈಗ ಒಂದಷ್ಟು ಸಿನಿಮಾಗಳು ತುಂಬ ಚೆನ್ನಾಗಿ ಆಗ್ತಾ ಇದೆ. ಏನು ಅಂದರೆ ಅವನಿಗೆ ಆ ಸಿನಿಮಾಗಳ ಮೇಲೆ ನಂಬಿಕೆ ಬರೋದಕ್ಕೆ ಕಷ್ಟ ಆಗ್ತಿದೆ. ಅವನಿಗೆ ನಂಬಿಕೆ ಬಂದು ಥಿಯೇಟ್ರ್ ಬರೋ ಅಷ್ಟೊತ್ತಿಗೆ ಥಿಯೇಟ್ರ್ ಸಿನಿಮಾ ಇರೋದು ನಮ್ಮದು. ಸೊ ಏನಾಗಿದೆ ಇದು. ಸೊ ನಾವು ನಮ್ಮ ಕಡೆಯಿಂದ ನಾವು ಅದನ್ನು ಫಿಲ್ಟರ್ ಮಾಡಿಕೊಂಡು ಒಂದಷ್ಟು ಸಿನಿಮಾಗಳು ಕಂಟಿನ್ಯೂಸ್ ಆಗಿ ಚೆನ್ನಾಗಿರೋದು ಬಂತು ಅಂತಂದರೆ ಹಿ ವಿಲ್ ಆಲ್ಸೋ ಗೆಟ್ ಯೂಸ್ ಟು ಇಟ್. ಅವಾಗ ನಂಬ್ಕೊಂಡು ಬರ್ತಾರೆ. ಒಂದು ಆವ್ರೇಜ್ ಪಿಕ್ಚರ್ ಹತ್ರ ಬಂದು ನೋಡಬೇಕು ಅಂತ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಇವಾಗ ಆ ಫೇಸ್ ನಡೀತಾ ಇದೆ. ಈಗ ಲಾಸ್ಟ್ ಒಂದು 6 months ಐ ಥಿಂಕ್ ಎಕ್ಕ, ಸೂಫ್ರಮ್ಸು, ಏಳುಮಲೆ, ಕಾಂತಾರ ತನಕ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈ ನೆಕ್ಸ್ಟ್ ಬರೋ ಫಿಲಮ್ಸು ತುಂಬ ನಮಗೆ ಎಕ್ಸ್ಪೆಕ್ಟೇಷನ್ ಇರುವಂಥ ಫಿಲಮ್ಸ್ಗಳಿದ್ದಾವೆ. ಸೊ ಇನ್ನೊಂದು 6 months ಆ ಥರ ಚೆನ್ನಾಗಿ ಆಯಿತು ಅಂತಂದರೆ ಖಂಡಿತವಾಗ್ಲೂ ಅಲ್ಲಿಂದ ಬೆಟರ್ ಆಗ್ತಾ ಹೋಗುತ್ತೆ ಅಂತ ನನ್ನ ಫೀಲಿಂಗ್ ಅಷ್ಟೇ.